ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ನಿನ್ನೆ ಕರ್ನಾಟಕ ಜುಡಿಷರಿ ಮೇನ್ಸ್ ಎಕ್ಸಾಮ್ಸ್ 2023ರಲ್ಲಿ ಕಂಡಕ್ಟ್ ಆಗಿರುವಂತಹ ಎಕ್ಸಾಮ್ನ ರಿಸಲ್ಟ್ ಬಂದಿದೆ. ಸೊ ಎಕ್ಸಾಮ್ನ ಪಾಸ್ ಪರ್ಸೆಂಟೇಜು ಬಹಳನೇ ಕಮ್ಮಿ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಸುಮಾರು 8.7% ಆ್ಯಕ್ಚುಲ್ ನಾವು ನೋಡ್ಲಿಕ್ಕೆ ಹೋಗೋದಾದರೆ ಇಷ್ಟು ಪಾಸ್ ಪರ್ಸೆಂಟೇಜ್ ಬಂದಿರುವಾಗ ಹಲವಾರು ವಿದ್ಯಾರ್ಥಿಗಳು ನಿರಾಶರಾಗಿದ್ದಾರೆ. ತುಂಬ ಜನ ಡಿಮೋಟಿವೇಟ್ ಆಗಿದ್ದಾರೆ. ಮುಂದೆ ಏನು ಹೇಳುವಂಥ ಒಂದು ಸ್ವಾಭಾವಿಕ ಒಂದು ಕಲ್ಪನೆ, ಭಯ ಇದ್ದೇ ಇರುತ್ತೆ. ಹಾಗೆ ಪಾಸ್ ಆದವ್ರಿಗೂ ಸಹ ಇನ್ನು ಇಂಟರ್ವ್ಯೂ ಇದೆ, ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡೋದು, ಅದಕ್ಕೆ ಯಾವ ರೀತಿ ನಾವು ತಯಾರಿ ಮಾಡ್ಕೊಳ್ಬೇಕು ಹೇಳುವಂಥದ್ದು ಕೂಡ, ಅದನ್ನು ಕೂಡ ಹಲವಾರು ಜನರಿಗೆ ಆ ಗೊಂದಲಗಳಿವೆ. ಸೊ ಇದ್ರ ಬಗ್ಗೆ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಇರಲಿ ಅಥವಾ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಇರಲಿ, ಇಬ್ಬರಿಗೂ ಮಾಹಿತಿನ ನೀಡುವಂಥ ಇವತ್ತಿನ ವಿಡಿಯೋ ಇದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಜುಡಿಷರಿ ಎಕ್ಸಾಮ್ ರಿಸಲ್ಟ್ ಬಂದಿದೆ, ಇನ್ನೇನು ಮುಂದೇನು ಹೇಳುವಂಥ ಕ್ವಶನ್ ಎಲ್ರಿಗೂ ಇರುತ್ತೆ. ಹೇಗೆ ನೆಕ್ಸ್ಟ್ ಅಟೆಂಪ್ಟ್ ಮಾಡಬೇಕಾ, ಸೆಲ್ಫ್ ಸ್ಟಡಿ ಮಾಡಬೇಕಾ, ಅದ್ರ ಕೋರ್ಸ್ ಜಾಯಿನ್ ಮಾಡಬೇಕಾ, ಅದ್ರ ಬುಕ್ ಸ್ಟಡಿ ಮೆಟೀರಿಯಲ್ ತೊಗೊಳ್ಬೇಕಾ, ಅಥವಾ ಇಂಟರ್ವ್ಯೂಸ್ಗೆ ಹೇಗೆ ತಯಾರಿ ಮಾಡ್ಕೊಳ್ಳೋದು, ಮಾಕ್ ಇಂಟರ್ವ್ಯೂ ಎಲ್ಲಾದರೂ ಇದ್ರೆ ಅಟೆಂಡ್ ಮಾಡೋದಾ ಹೇಳುವಂಥದ್ದೆಲ್ಲ ಬಹಳಷ್ಟು ನಾವು ಕಾಣ್ತೇವೆ. ಓಕೆ, ಸೊ ಅದರದ್ದು ಅಡ್ರೆಸ್ ಮಾಡುವಂಥ ಒಂದು ವಿಡಿಯೋ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಪ್ರಪ್ರಥಮವಾಗಿ ನಾವು ನೋಡ್ಲಿಕ್ಕೆ ಹೋಗೋದಾದರೆ, ಸೊ ನಾವಿಲ್ಲಿ ಡಿವೈಡ್ ಮಾಡೋದಾದರೆ ಸಕ್ಸಸ್ಫುಲ್ ಹೇಳುವಂಥದ್ದು ಈ ಎಕ್ಸಾಮಲ್ಲಿ ಸಕ್ಸಸ್ಫುಲ್ ಆದಂಥ ಕ್ಯಾಂಡಿಡೇಟ್ಸ್ಗಳಿರ್ಬೋದು. ಆದರೆ ಅವರು ಸಕ್ಸಸ್ಫುಲ್ ಆದರೂ ಸಹ ಎಷ್ಟೋ ಸಲ ಕಷ್ಟಪಟ್ಟು ಯಾವುದೋ ಒಂದು 2-3 ಅಟೆಂಪ್ಟ್ ಪಾಸ್ ಮಾಡಿ 2-3 ಅಟೆಂಪ್ಟಲ್ಲಿ ಪಾಸ್ ಆಗಿರ್ಬೋದು. ಹೀಗೆ ಹಲವಾರು ಇದು ಬೇರೆ ಬೇರೆ ಆಯಾಮಗಳಿರ್ತವೆ. ಎಕ್ಸಾಮ್ ರಿಸಲ್ಟ್ ಬಂದಾಗ ಎಲ್ಲರೂ ತಿಳ್ಕೊಳ್ಳೋದೇನು, ನಾನು ಸರಿ ಬರೆದಿರಲಿಲ್ಲ ಅಂತ ಮುಂಚೆನೇ ನಮಗೆ ಆ ಒಂದು ಅನುಭವ ಬಂದಿದ್ದರೆ ನಾವು ಆ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. ಆದರೆ ತುಂಬ ಜನ ಏನು ಅಂದ್ಕೊಂಡಿರ್ತಾರೆ, ನಾವು ಸರಿಯಾಗಿ ಬರ್ತಿದ್ದೇವೆ ಆದರೂ ನಮಗೆ ಮಾರ್ಕ್ಸ್ ಬರಲಿಲ್ಲ ಹೇಳುವಂಥ ಒಂದು ಆ ಕಲ್ಪನೆ ಕೂಡ ಇರುತ್ತೆ. ಸೊ ಯಾಕೆ ನಮಗೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದಿರಲಿಕ್ಕಿಲ್ಲ ಹೇಳುವಂಥದ್ದಕ್ಕೆ ಹಲವಾರು ಕಾರಣಗಳಿರ್ಬೋದು, ಹಲವಾರು ಕಾರಣಗಳು. ಸೊ ಅದನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಬಟ್ ಕೇವಲ ಒಂದೇ ದೃಷ್ಟಿಕೋನ ಅಲ್ಲ, ಹಲವಾರು ಕಾರಣಗಳಿಂದ ನಾವು ಎಕ್ಸಾಮಲ್ಲಿ ಪಾಸ್ ಆಗದೇ ಇರುವಂಥ ಸಾಧ್ಯತೆ ಇರುತ್ತೆ. ಈಗ ಲಾಸ್ಟ್ ಟೈಮ್ ಅದು ನಾವು ಡೈರೆಕ್ಟಾಗಿ ಹೇಳ್ಬೋದಿತ್ತು ಕಟ್ ಆಫ್ ಇತ್ತು ಅಂತ ಹೇಳಿ. ಅಂದರೆ ಎಕ್ಸ್ಪೆಕ್ಟೆಡ್ ಎಷ್ಟೋ ಒಂದು ಪೋಸ್ಟ್ಗಳಿಗಿಂತ ಬಹಳ ಅತ್ಯಧಿಕವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿಬಿಟ್ಟಿದ್ರು. ಆ ಕಾರಣಕ್ಕೆ ಹೈಯೆಸ್ಟ್ ಟಾಪ್ ವಿದ್ಯಾರ್ಥಿಗಳನ್ನು ಮಾತ್ರ ವೈವಾಕ್ಕೆ ಎಲಿಜಿಬಲ್ ಮಾಡಿದ್ರು. ಆದರೆ ಈಗ ಈ ಸಲ ಹಾಗಾಗಲಿಲ್ಲ. ಎಕ್ಸ್ಪೆಕ್ಟೆಡ್ ಒಂದು 57 ಪೋಸ್ಟ್ ಇದ್ದರೆ ಸೆಲೆಕ್ಟ್ ಆಗಿರೋರು, ವೈವಾಗೆ ಸೆಲೆಕ್ಟ್ ಆಗಿರೋರು ಕೇವಲ 83 ಜನ. ಅಂದರೆ ಅದರದ್ದು 2 ಭಾಗವೂ ಕೂಡ ಅಲ್ಲ. ಸೊ ಹೀಗೆ ಇರುವಾಗ ಎಷ್ಟೋ ಜನರ ಕನಸು, ಆಸೆಗಳು ಭಗ್ನ ಆಗಿರ್ತವೆ. ನಾವು ಈ ಸಲ ಪಾಸ್ ಆಗ್ತೇವೆ ಅಂತ ಹೇಳಿ ತಿಳ್ಕೊಂಡಿರೋರಿಗೆ ಅದು ಒಂದು ಏನಾಗುತ್ತೆ, ದೊಡ್ಡದಾದ ಒಂದು ಟ್ರಾಮಾ ಅಂತಲೇ ಹೇಳ್ಬೋದು. ನಾವು ಪಾಸ್ ಆಗಲಿಲ್ಲ ಹೇಳುವಂಥದ್ದು ಬಹಳ ದೊಡ್ಡ ಒಂದು ಗೊಂದಲಕ್ಕೆ ಎಡೆ ಮಾಡಿ ಕೊಡ್ಬೋದು. ಯಾಕೆಂದರೆ ಮುಂದೆ ಎಷ್ಟೋ ಜನ ಜಾಬ್ ಬಿಟ್ಟು, ಪ್ರಾಕ್ಟೀಸ್ ಬಿಟ್ಟು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅಥವಾ ಕೆಲವರು ಯಾವುದೋ ಒಂದು ಫ್ಯಾಮಿಲಿ ಕಾರಣಗಳಿಂದ ಅವಶ್ಯಕತೆ ಇದ್ದೇ ಇರುತ್ತೆ ಯಾವುದೊಂದು ಜಾಬಿಗೆ ಹೋಗುವಂಥದ್ದು, ಅಥವಾ ಬಹಳಷ್ಟು ಜನ ಲೇಡೀಸ್ಗಳಿಗೆ ಮದುವೆ ಹೇಳುವಂಥ ಒಂದು ಆ ಘಟ್ಟ ಇರುತ್ತೆ. ಜುಡಿಷಿಯಲ್ ಎಕ್ಸಾಮ್ ಪಾಸ್ ಮಾಡಿಕೊಂಡು ಆಮೇಲೆ ನಂತರ ನಾವು ಮದುವೆ ಆಗ್ತೇವೆ ಹೇಳುವಂಥದ್ದು, ಅಥವಾ ಈ ಡೆಲಿವರಿ ಹಂತದಲ್ಲಿರುವಂಥವರಿಗೆ, ಮಕ್ಕಳು ಇರುವಂಥವರಿಗೆ, ಹೊಸದಾಗಿ ರೀಜಾಯ್ನ್ ಆಗುವಂಥವರಿಗೆ. ಸೊ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ರೀಸನ್ ನಾವು ಯಾವ ರೀತಿ ಎಕ್ಸಾಮ್ ಪಾಸ್ ಆಗಿದ್ದರೆ ನಮ್ಮ ಜೀವನ ಹೀಗಿರ್ತಿತ್ತು ಅಂತ ಹೇಳಿ. ಆದರೆ ಸೊ ಐ ಆಮ್ ಸೇ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ಗಳಿಗೆ ಅದನ್ನು ನಾನು ಹೇಳ್ತಾ ಇರುವಂಥದ್ದು. ಆದರೆ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ರೀಸನ್ಸ್. ಓಕೆ, ಸೊ ಅದಕ್ಕೋಸ್ಕರ ನಾವು ಬಹಳಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್, ನೀವು ಎಕ್ಸಾಮ್ ಪಾಸ್ ಆಗಲಿಲ್ವಾ, ಅದು ಆಯಿತು, ಅಲ್ಲಿಗೆ ಮುಗೀತು, ನೆಕ್ಸ್ಟ್ ಏನು ಹೇಳುವಂಥದ್ದು. ಸೊ ಫಸ್ಟ್ ಐ ವಿಲ್ ಕಮ್ ವಿತ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್. ಯಾಕೆಂದರೆ ನೀವು ಹೇಗೆ ತಯಾರಿ ಮಾಡ್ಕೊಳ್ಬೇಕು ಅಂತ ಹೇಳ್ತೇನೆ. ಫಸ್ಟ್ ಆಫ್ ಆಲ್, ನೀವು ಇಲ್ಲಿ ತನಕ ಏನು ಓದಿದ್ದೀರಿ ಅದೆಲ್ಲವೂ ಕೂಡ ರಿವೈಸ್ ಎವ್ರಿಥಿಂಗ್, ವಾಟ್ ಎವರ್ ಯು ನೋ. ನೀವು ಯಾವುದಾದ್ರು ಓದಿದ್ರಿ ಪ್ರಿಲಿಮ್ಸಿಗೆ, ಮೇನ್ಸಿಗೆ, ನೋಟ್ಸ್ ಇತ್ತ ಎಲ್ಲ ಒಂದ್ಸಲ ರಿವೈಸ್ ಮಾಡಿ. ಆಮೇಲೆ ಅದ್ರ ಜೊತೆಗೆ ಲೀಗಲ್ ಜಿ ಕೆಯನ್ನು ಆದಷ್ಟು ಅಭ್ಯಾಸ ಮಾಡಿ. ಅಂದರೆ ಪ್ರಸಕ್ತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್, ಅದು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಹೈಕೋರ್ಟ್ ಜಡ್ಜ್ಮೆಂಟು, ಹೊಸದಾದ ಕಾನೂನು, ಹೊಸದಾದ ಬಿಲ್, ಇದಕ್ಕೆ ಸಂಬಂಧಪಟ್ಟದ್ದು. ಸೊ ನಿಮ್ಗೆ ಎಕ್ಸಾಂಪಲ್ಗೆ ಬೇಕಾದರೆ ನಾನು ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೇನೆ, 5 ಕರ್ನಾಟಕ ಲಾಸ್, 5 ರೀಸೆಂಟ್ 2023 ಲಾಸ್. ಸೊ ಅದೇ ರೀತಿ ಅದೇ ಮಾಡೆಲಲ್ಲಿ ನೀವು ತಯಾರಿ ಮಾಡ್ಕೊಳ್ತಾ ಹೋಗ್ಬೋದು. ಕೇವಲ 5ಕ್ಕೆ ಮಾತ್ರ ಸೀಮಿತ ಆಗದೆ ಹಲವಾರು ಕಾನೂನುಗಳು ಮಾಡಿದ್ದಾರೆ. ಈಗ ಹೊಸ ಕ್ರಿಮಿನಲ್ ಬಿಲ್ಸ್ಗಳಾಗಿವೆ, ಕ್ರಿಮಿನಲ್ ಆ್ಯಕ್ಟ್ಗಳಾಗಿವೆ, ಅದನ್ನು ಜಾರಿಗೆ ಬರಲಿಲ್ಲ, ಅದರದ್ದು ಯಾವುದ್ಯಾವುದು ಹೊಸ ಹೈಲೈಟ್ಸ್ಗಳು, ಅದನ್ನು ಕೂಡ ನೀವು ನೋಡ್ಬೋದು.
ಹಾಗೆ ಇನ್ನು ಮಾಕ್ ಇಂಟರ್ವ್ಯೂ ವೀಡಿಯೋಸ್ಗಳು ನಿಮಗೆ ಸಿಗ್ತವೆ ಬಹಳಷ್ಟು ಯೂಟ್ಯೂಬಲ್ಲಿ. ಮಾಕ್ ಇಂಟರ್ವ್ಯೂಸ್ ಜುಡಿಷರಿ ಎಕ್ಸಾಮ್ಗೂ ಇರುತ್ತೆ, ಆದರೆ ತುಂಬ ಜನರಿಗೆ ಹಿಂದಿ ಬರೋದಿಲ್ಲ. ಹಿಂದಿಯಲ್ಲಿ ಆಲ್ಮೋಸ್ಟ್ ನಾವು ಕಾಣುವಂಥದ್ದು. UPSC ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ತುಂಬ ಮಾಕ್ ಇಂಟರ್ವ್ಯೂಸ್ಗಳು ವೀಡಿಯೋಗಳಿವೆ, ಜುಡಿಷರಿ ಎಕ್ಸಾಮ್ಗೆ ಸಂಬಂಧ ವೀಡಿಯೋಸ್ಗಳಿವೆ. ಸೊ ಅದನ್ನು ನೀವು ನೋಡ್ತಾ ಒಂದು ಅಂದಾಜು ಮಾಡ್ಕೊಳ್ಬೋದು ನೀವು ಹೇಗೆ ಪ್ರೆಸೆಂಟ್ ಮಾಡಬೇಕು, ನಿಮ್ಮ ಆ್ಯಟಿಟ್ಯೂಡ್ ಹೇಗಿರಬೇಕು. ಸೊ ಇದಂತ ಹೇಳಿ. ಸೊ ಮಾಕ್ ಇಂಟರ್ವ್ಯೂಗೆ ಸಂಬಂಧಪಟ್ಟಾಗೆ ಐ ಕ್ಯಾನ್ ಪ್ರೊವೈಡ್ ಹೆಲ್ಪ್. ಯಾಕೆಂದರೆ ನಾನೊಂದು ಇದ್ರ ಬಗ್ಗೆ ನಾನು ಲೇಟರ್ ಹೇಳ್ತೇನೆ, ಹೇಗೆ ಮಾಕ್ ಇಂಟರ್ವ್ಯೂ ಕಂಡಕ್ಟ್ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೇನೆ ಅಂತ. ಬಟ್ ಇದ್ರ ಬಗ್ಗೆ ಆಮೇಲೆ ಹೇಳೋಣ. ಫಸ್ಟ್ ವಿಲ್ ಕಂಪ್ಲೀಟ್ ವಾಟ್ ಎವರ್ ದ ಪೋರ್ಷನ್ ಇಸ್ ದರ್. ನಾವೇನೇನು ಡಿಸೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅದನ್ನು ಹೇಳಿ ಲೇಟರ್ ಐ ವಿಲ್ ಕಮ್ ಟು ದ್ಯಾಟ್, ಹೇಗೆ ಯಾವ ರೀತಿ ಮಾಡಬೇಕಂತ ಹೇಳಿ. ಸೊ ಇದೊಂದು ಮಾಕ್ ಇಂಟರ್ವ್ಯೂಗೂ ಕೂಡ ನೀವು ಆಪ್ಟ್ ಮಾಡ್ಬೋದು. ಅದೊಂದು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ಗಳು. ಸೊ ನಿಮ್ಮ ವಿಷಯಕ್ಕೆ ಬಂದರೆ ನೀವು ಏನೇನು ಪಾಸಿಬಲ್ ರಿಸೋರ್ಸಸ್ಗಳಿವೆ, ಇನ್ನೊಂದು 10-15 ದಿನ ಬಾಕಿ ಇದೆ ನಿಮಗೇನು ಇನ್ನು ಲೈಕ್ ನೋಟಿಫಿಕೇಷನಲ್ಲಿ ಯಾವ್ಯಾವ ದಿನ ಯಾವ ರೋಲ್ ನಂಬರ್ಗೆ ಹೇಳುವಂಥದ್ದೆಲ್ಲ ನೀಡ್ತಾರೆ. ಅದ್ರ ಪ್ರಕಾರ ನೀವು ತಯಾರಿ ಮಾಡ್ಕೊಳ್ಬೋದು. ಸೊ ನಿಮ್ಮ ಹಾವಭಾವ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು, ನೀವು ಏನು ಉತ್ತರ ಕೊಡ್ತೀರಿ, ನಿಮ್ಮ ಬಗ್ಗೆ ಏನು ಹೇಳುವಂಥದ್ದೆಲ್ಲವೂ ಕೂಡ ನೀವು ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ಗಳು, ಇನ್ನು 83 ಜನ ಕ್ಯಾಂಡಿಡೇಟ್ಸ್ಗಳು. ಸೊ ಯಾರು ಸಪೋಸ್ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಯು ಕ್ಯಾನ್ ಡೆವಲಪ್ ದಿಸ್ ಕೈಂಡ್ ಆಫ್ ಆಟ್ರಿಬ್ಯೂಟ್ಸ್ ಇನ್ ಯೋರ್ ಸೆಲ್ಫ್. ನಿಮ್ಮಲ್ಲಿ ಆ ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಹೇಗೆ ಉತ್ತರ ಕೊಡಬೇಕು, ಯಾವ ರೀತಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗೆ, ನಿಮ್ಮ ಡ್ರೆಸ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸೊ ಇದೆಲ್ಲವೂ ಕೂಡ ಒಂದು. ಇನ್ನು ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ಗಳಿಗೆ ನಿಮ್ಗೆ ಏನು ಹೇಳುವಂಥದ್ದಂದರೆ, ಫಸ್ಟ್ ಪಾಸ್, ಸ್ವಲ್ಪ ಸಮಯ ತಗೊಳ್ಳಿ. ಕೆಲವೊಂದು ಸಲ ನಮಗೆ ಮಾರ್ಕ್ ಶೀಟ್ ನೋಡೋದು ಹೊರತು ನಮ್ಗೆ ಅಂದಾಜು ಆಗೋದಿಲ್ಲ. ಮಾರ್ಕ್ ಶೀಟನ್ನು ಅಪ್ಲೋಡ್ ಮಾಡ್ತಾರೆ, ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ಗಳದ್ದು ಮಾರ್ಕ್ ಶೀಟನ್ನು ಅಪ್ಲೋಡ್ ಮಾಡ್ತಾರೆ. ವೈವಾಕ್ಕೆ ಎಲಿಜಿಬಲ್ ಆದವ್ರದ್ದು ಅಪ್ಲೋಡ್ ಮಾಡೋದಿಲ್ಲ. ಇವರದ್ದೆಲ್ಲದೂ ಸಹ ಮಾರ್ಕ್ ಶೀಟ್ಗಳನ್ನು ಅಪ್ಲೋಡ್ ಮಾಡ್ತಾರೆ. ನಮ್ಮ ಹೈಕೋರ್ಟ್ ಆಫ್ ಕರ್ನಾಟಕ ವೆಬ್ಸೈಟಲ್ಲೇ ಅಪ್ಲೋಡ್ ಮಾಡ್ತಾರೆ. ಯು ಮೇ ವೇಟ್ ಫಾರ್ ಸಮ್ ವೈಲ್, ಸ್ವಲ್ಪ ಸಮಯದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಾರೆ. ಓಕೆ. ಸೊ ಇದರ ನಂತರ ಮಾರ್ಕ್ ಶೀಟನ್ನು ನೋಡಿ ಯಾವ 4 ಸಬ್ಜೆಕ್ಟಲ್ಲಿ ಯಾವ ಸಬ್ಜೆಕ್ಟಿಗೆ ನಿಮಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಅಕ್ಸೆಪ್ಟ್ ದ್ಯಾಟ್. ತುಂಬ ಜನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ, ಇಲ್ಲ ನಂಗೆ ಜಾಸ್ತಿ ಬರಬೇಕಿತ್ತು ಅಂತ. ಯಾಕೆ ಜಾಸ್ತಿ ಬಂದಿರಲಿಕ್ಕಿಲ್ಲ ಹೇಳುವಂಥದ್ದಕ್ಕೆ ದೇರ್ ಕುಡ್ ಬಿ ಸೆವ್ರಲ್ ರೀಸನ್ಸ್. ಫಸ್ಟ್ ಆಫ್ ಆಲ್ ಥಿಂಕ್ ಅಬೌಟ್ ಯರ್ ಹ್ಯಾಂಡ್ ರೈಟಿಂಗ್ ನೀವು ಹೇಗೆ ಲೆಜಿಬಲ್ ಆಗಿ ಬರೆದಿದ್ರಾ ಹೇಳುವಂಥದ್ದು. ಯಾಕೆಂದರೆ ಥಿಂಕ್ ಇನ್ ದಿ ಪರ್ಸ್ಪೆಕ್ಟಿವ್ ಆಫ್ ದ ಎಕ್ಸಾಮಿನರ್ಗೆ ಅರ್ಥ ಆಗತ್ತಾ ನೀವು ಬರೆದಿರೋ ಹ್ಯಾಂಡ್ ರೈಟಿಂಗ್ ಅಂತ ಹೇಳಿ. ಸೆಕೆಂಡ್ ಆಸ್ಪೆಕ್ಟ್ ನಾವು ನೋಡ್ಲಿಕ್ಕೆ ಹೋದರೆ ಯಾವ ಆರ್ಡ್ರಲ್ಲಿ ಬರೆದಿದ್ದೀರಿ ಅಂತ. ಈಗ ಉದಾಹರಣೆಗೆ ಜಜ್ಮೆಂಟ್ ರೈಟಿಂಗಲ್ಲಿ ಕೆಲವೊಂದು ಸಲ ನಮ್ಮದು ಆಚೆ ಈಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೊಂದು ನೆಗ್ಲಿಜಿಬಲ್ ಮಾರ್ಕ್ಸ್ ಕೊಡ್ಬೋದು ಹೊರತು ಮೇನಾಗಿ ಜಜ್ಮೆಂಟ್ ರೈಟಿಂಗಿಗೆಲ್ಲ ರೀಸ್ನಿಂಗಿಗೆ ಹೋಗುತ್ತೆ ಮಾರ್ಕ್ಸ್. ಸೊ ಆ ರೀಸ್ನಿಂಗ್ ನೀವು ರಿಕ್ವೈರ್ಡ್ ರೀಸ್ನಿಂಗ್ ಕೊಟ್ಟಿದ್ದೀರಾ. ಯಾಕಂದರೆ ರೀಸ್ನಿಂಗ್ ಹೇಳುವಂಥದ್ದು ನಮ್ಮ ಕಾಮನ್ ಲಾದಲ್ಲಿ ಲೈಕ್ ಕಾಮನ್ ಸೆನ್ಸಲ್ಲಿ ನೀಡುವಂಥ ರೀಸನಿಂಗ್ ಅಲ್ಲ, ಲೀಗಲ್ ಪ್ರಿನ್ಸಿಪಲ್ಸ್ ಇಟ್ಟು ನೀವು ಹೇಳುವಂಥ ರೀಸನಿಂಗ್ ಆಗಿರಬೇಕು. ಸೊ ವೆದರ್ ಹ್ಯಾವ್ ಯು ಕ್ಯಾಟರ್ ಟು ದ್ಯಾಟ್ ನೀಡ್. ಸೊ ಆ ಲೀಗಲ್ ರೀಸನಿಂಗ್ ಅದನ್ನು ನೀಡಿದ್ದೀರಾ ಹೇಳುವಂಥದ್ದು ಜಜ್ಮೆಂಟ್ ರೈಟಿಂಗಲ್ಲಿ ಕೊಡಬೇಕಾಗತ್ತೆ. ಹಾಗೆ ಇನ್ನು 3ನೇ ಪಾಯಿಂಟ್ ಅಂತಂದರೆ ಈ ಲಾ ಪೇಪರ್ 1 ಬಹಳಷ್ಟು ಜನ ಇದರಲ್ಲಿ ತಪ್ಪಾಗಿದೆ ಅಂತ ಹೇಳಿ ಬಹಳಷ್ಟು ಜನ ಒಪ್ಕೊಳ್ತಾರೆ. ಯಾಕೆಂದರೆ ಲಾ ಪೇಪರ್ 1 ಸ್ವಲ್ಪ ಡಿಫಿಕಲ್ಟ್ ಇತ್ತು ಅಂತ ಹೇಳಿ. ಆಫ್ಕೋರ್ಸ್, ಯಾಕೆಂದರೆ ಯೂಶ್ವಲಿ ರಿಪೀಟೆಡ್ ಕ್ವಶನ್ ಪೇಪರ್ಸ್ಗಳದ್ದು ಕೇಳ್ತಾ ಇದ್ರು. ಈ ವರ್ಷ ಹೊಸ ಪ್ಯಾಟರ್ನ್, ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಬಂದವು ಅಂತ ಹೇಳಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳಿದ್ರೂ ಸಹ ನೀವು ಕ್ವಶನ್ಸ್ಗಳು ಹೇಗೆ ಇರಲಿ, ಬಟ್ ಆನ್ಸರ್ ಮಾಡುವಂಥ ಪ್ಯಾಟರ್ನ್ ಹೇಗಿರುತ್ತೆ, ಆ ಸೆಕ್ಷನ್ ಇದ್ದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ನಾವು ಬೇರೆ ಆ್ಯಕ್ಟ್ ಸೆಕ್ಷನ್ಸ್ಗಳನ್ನೇ ಬರಿಬೇಕಿತ್ತು, ಅದಕ್ಕೆ ಮಾರ್ಕ್ಸ್ ಕಟ್ ಮಾಡಿರ್ಬೋದಾ ಅಂತ. ನೋಡಿ, ಬೇರೆ ಆ್ಯಕ್ಟ್ನ ಎಕ್ಸಾಕ್ಟ್ ಸೆಕ್ಷನನ್ನು ಬರೆಯುವಂಥದ್ದು ಇಟ್ ಈಸ್ ಇಂಪಾಸಿಬಲ್. ಎನಿ ಹ್ಯೂಮನ್ ಪಾಸಿಬಿಲಿಟಿಯಲ್ಲಿ ಇಲ್ಲ ಅದು. ಬೇರೆ ಆ್ಯಕ್ಟ್ನ ಎಕ್ಸಾಕ್ಟ್ ಮೆಮರೈಸ್ ಮಾಡಿ ಬರೆಯುವಂಥದ್ದು. ಬೇರೆ ಆ್ಯಕ್ಟ್ನ ಆ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ, ಸೆಕ್ಷನಿನ ಇಂಗ್ರೀಡಿಯೆಂಟ್ಸ್ ಏನು, ಅಥವಾ ಅದರದ್ದು ಸಮರಿ ಪ್ರಿನ್ಸಿಪಲ್ಸ್ ಏನು, ಅದನ್ನು ಬರೆಯುವಂಥ ಅವಶ್ಯಕತೆ ಇರುತ್ತೆ. ಸೊ ಅದನ್ನು ಹೇಗೆ ಬರೆದಿದ್ದೀರಿ, ಅದನ್ನು ಯು ಹ್ಯಾವ್ ಟು ಸಿ, ಅದನ್ನು ನೀವು ಚೆಕ್ ಮಾಡಿ ನೋಡಬೇಕು. ಓಕೆ. ಸೊ ಇದು ಒಂದು ಆಸ್ಪೆಕ್ಟು ನಮ್ಮ ಮಾರ್ಕ್ಸ್ ಬರದೇ ಇರುವಂಥದ್ದು ಕಾರಣ ಅಂತ ನಾವು ಹೇಳ್ಬೋದು ಲಾ ಪೇಪರ್ 1. ಇನ್ನು ಟ್ರಾನ್ಸ್ಲೇಷನ್ನು ಬಹಳ ಲೆಂದಿ ಅಂತ ಹೇಳ್ತಾರೆ. ಸೊ ನಿಮಗೆ ಬರೆಯುವಂಥ ಸ್ಪೀಡ್ ಕಮ್ಮಿ ಇರ್ಬೋದು, ಅಥವಾ ನೀವು ತಪ್ಪಾಗಿ ಕನ್ನಡ ಭಾಷೆಯನ್ನು ತಪ್ಪಾಗಿ ಬರೆದಿರ್ಬೋದು, ಇಂಗ್ಲೀಷ್ ಭಾಷೆನ ತಪ್ಪಾಗಿ ಬರೆದಿರ್ಬೋದು, ಅಥವಾ ಅಪಾರ್ಥ ಆಗಿರ್ಬೋದು. ನಮ್ಮ ದೃಷ್ಟಿಕೋನದಲ್ಲಿ ನಾವು ಸರಿ ಇದೆ ಅಂತ ತಿಳ್ಕೊಂಡಿರ್ತೇವೆ, ಬಟ್ ಓನ್ಲಿ ಥಿಂಗ್ ವಾಟ್ ಮ್ಯಾಟರ್ಸ್ ಈಸ್ ಆ ಟೈಮಲ್ಲಿ ಎಕ್ಸಾಮಿನರ್ ನಿಮ್ಮ ಎಕ್ಸಾಮ್ ಪೇಪರನ್ನು ಕರೆಕ್ಷನ್ ಮಾಡ್ತಾ ಇರುವಾಗ
ವ್ಯಾಲ್ಯೂಯೇಷನ್ ಮಾಡ್ತಾ ಇರೋರು, ಅವರಿಗೆ ಆ ಸಮಯಕ್ಕೆ ಏನು ಅರ್ಥ ಬಂತು, ದ್ಯಾಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಮ್ಯಾಟರ್ಸ್. ಸೊ ನೀವು ಎಷ್ಟೇ ತಯಾರಿ ಮಾಡ್ಕೊಂಡು, ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಎಕ್ಸಾಮ್ ರೈಟಿಂಗ್ ಹೇಳುವಂಥದ್ದು ಒಂದು ಕಲೆ ಅಂತ ಹೇಳಿ. ಆ ಟೈಮಲ್ಲಿ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡನ್ನು ಹೇಗೆ ಇಟ್ಕೊಂಡು ನೀವು ಹೇಗೆ ಬರೆದಿರ್ತೀರಿ ಅದ್ರ ಮೇಲೆ ಹೋಗುತ್ತೆ. ನೀವು ಎಷ್ಟೇ ಓದಿರಿ, ಎಷ್ಟೇ ಕಷ್ಟಪಟ್ಟಿರಿ ಹಿಂದೆ, ಅದೆಲ್ಲವೂ ಕೂಡ ಅಫ್ಕೋರ್ಸ್ ಇಟ್ ಈಲ್ಡ್ಸ್ ರಿಸಲ್ಟ್. ನಿಮ್ಮ ಎಕ್ಸಾಮ್ ಟೈಮಿಗೆ ಅದು ರಿಸಲ್ಟ್ ನೀಡತ್ತೆ, ಹೌದು. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ 80% ವಿಷಯ ಏನಂತ ಅಂದರೆ, ನೀವು ಎಕ್ಸಾಮ್ ಟೈಮಲ್ಲಿ ಯಾವ ರೀತಿ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಬರೆದಿದ್ದೀರಿ ಅಂತ. ಸೊ ಒಂದು ವೇಳೆ ಅದರಲ್ಲಿ ಸ್ವಲ್ಪ ಲೋಪದೋಷ ಆಗಿದ್ರೂ ಸಹ ಇಟ್ ಮೈಟ್ ಹ್ಯಾವ್ ರಿಸಲ್ಟೆಡ್ ಇನ್ ಯೋರ್ ರೆಡ್ಯೂಸಿಂಗ್ ಆಫ್ ಯೋರ್ ಮಾರ್ಕ್ಸ್. ಯಾವುದೋ ಒಂದು ಪೇಪರಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿರ್ಬೋದು ಆ ಕಾರಣಕ್ಕೆ. ಸೊ ಅದಕ್ಕೋಸ್ಕರ ನಾನು ಏನು ಹೇಳುತ್ತಾರೆ ಅಂದರೆ, ವೇಟ್ ಫಾರ್ ದಿ ಮಾರ್ಕ್ ಶೀಟ್ ಅಪ್ಲೋಡ್ ಆಗುವಂಥದ್ದಕ್ಕೆ ಟೈಮ್ ತೊಗೊಳ್ಳಿ. ನೀವು ಜಜ್ಮೆಂಟ್ ರೈಟಿಂಗ್ ಚೆನ್ನಾಗಾಗಿಲ್ಲ ಅಂತ ಅಂದ್ಕೊಂಡಿರ್ಬೋದು, ಆದರೆ ನಿಮ್ಗೆ ಅದಕ್ಕೆ 70 ಮಾರ್ಕ್ಸ್ ಬಂದಿರ್ಬೋದು, ಹೂ ನೋಸ್ ಅಲ್ವಾ. ಸೊ ನಿಮ್ಮ ಆ ಮಾರ್ಕ್ ಶೀಟ್ ಬರೋ ತನಕ ನಿಮಗೆ ಅಂದಾಜಾಗತ್ತೆ ಯಾವುದರಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಯಾಕೆ ನನಗೆ ವ್ಯಾಲ್ಯೂಯೇಷನ್ ಅವರ ಕಣ್ಣಿಗೆ ನಮ್ಮ ಪೇಪರ್ ಯಾಕೆ ಅವರಿಗೆ ಸಿಂಧು ಅನಿಸಲಿಲ್ಲ, ಈ ಸಬ್ಜೆಕ್ಟಲ್ಲಿ ಹಾಗಿದ್ರೆ ನಾನು ವೀಕ್ ಇದ್ದೇನೆ ಅವ್ರ ಪ್ರಕಾರ ಅಂತ ಹೇಳಿ ಯು ವಿಲ್ ಗೆಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಇದು ಒಂದಾಯಿತು. ಹಾಗೆ ಟೇಕ್ ಹೆಲ್ಪ್, ಯಾಕೆಂದರೆ ನನಗೆ ಸಿನ್ಸ್ ಎಸ್ಟರ್ಡೇ ಐ ಹ್ಯಾವ್ ಬಿನ್ ಗೆಟಿಂಗ್ ಲಾಟ್ಸ್ ಆಫ್ ಕಾಲ್ಸ್ ಹೇಳುವಂಥದ್ದು, ಮೆಸೇಜಸ್ ಬರುವಂಥದ್ದು, ತುಂಬ ಜನ ಡಿಮೋಟಿವೇಟ್ ಆಗಿ ಇನ್ನೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥದ್ದು. ಪ್ರತಿಯೊಬ್ಬರ ಬಾಯಲ್ಲೂ ಇದೇ ಮಾತು, ಪ್ರತಿಯೊಬ್ಬರದ್ದು. ನಾನು ಬಹಳ ಕಷ್ಟಪಟ್ಟು ಓದಿದ್ದೆ, ಆದರೆ ನಮಗೆ ಪಾಸ್ ಆಗಲಿಕ್ಕೆ ಆಗಲಿಲ್ಲ, ಎಲಿಜಿಬಲ್ ಆಗಲಿಲ್ಲ ಅಂತ ಹೇಳುವಂಥದ್ದು. ಸೊ ಅದಕ್ಕೋಸ್ಕರ ನೀವು ಯಾರು ನಿಮ್ಮ ಹತ್ರದವ್ರು ಯಾರಿರ್ತಾರೆ, ನಿಮ್ಮ ಫ್ಯಾಮಿಲಿ ಇರಲಿ, ಫ್ರೆಂಡ್ಸ್ ಇರಲಿ, ಅವ್ರ ಜೊತೆ ಕೂತು ಮಾತಾಡಿ. ಓಕೆ, ಸೊ ಮತ್ತೆ ಯಾರು ಇಲ್ಲ ಅಂದರೆ ಯು ಕ್ಯಾನ್ ಕಾಲ್ ಮೀ ಆಲ್ಸೋ ರಿಗಾರ್ಡಿಂಗ್ ಜುಡಿಷರಿ ಎಕ್ಸಾಮಿನೇಷನ್ನು, ನಿಮ್ಮ ರಿಸಲ್ಟ್ ಬಗ್ಗೆ. ಇಫ್ ಯು ವಾಂಟ್ ಟು ಶೇರ್ ಯು ಕ್ಯಾನ್ ಕಾಲ್ ಮೀ. ಓಕೆ, ನನ್ನ ನಂಬರ್ ಇಟ್ಸ್ ಆಲ್ವೇಸ್ ಡಿಸ್ಪ್ಲೇಡ್ ಹಿಯರ್, ಇಲ್ಲಿ ಕಾಣ್ತಾ ಇರ್ಬೋದು 9036201870. ಈ ನಂಬರ್ಗೆ ನೀವು ಕಾಲ್ ಮಾಡಿ. ಜಸ್ಟ್ ನಾನು ಯಾವ ಒಂದು ಇದು ಇಟ್ಸ್ ನಾಟ್ ಪೇಡ್, ಜಸ್ಟ್ ನಿಮಗೆ ಸಾಂತ್ವನದ ಮಾತು ಕೇಳಬೇಕಂತ ಅನಿಸಿದ್ರೆ ಯು ಕ್ಯಾನ್ ಆಲ್ವೇಸ್ ಕಾಲ್ ಮಿ. ಐ ಆಮ್ ಆಟ್ ದಿ ಡಿಸ್ಟೆನ್ಸ್ ಆಫ್ ಅ ಫಿಂಗರ್ ಟಿಪ್. ನಿಮ್ಮ ಒಂದು ಫೋನ್ ಕ್ಲಿಕ್ಕಲ್ಲಿ ನಾನು ಅವೈಲೇಬಲ್ ಇದ್ದೇನೆ. ಓನ್ಲಿ ಥಿಂಗ್ ವೆನ್ ಐ ಹ್ಯಾವ್ ಕ್ಲಾಸ್ ಐ ಕೆನಾಟ್ ಅಟೆಂಡ್ ಯುವರ್ ಕಾಲ್ಸ್ ಅಷ್ಟೇ. ಓಕೆ, ಸೊ ಯಾಕೆಂದರೆ ಆ ಡಿಮೋಟಿವೇಶನನ್ನು ಬೆಳಿಲಿಕ್ಕೆ ಬಿಡಬಾರ್ದು. ನಿಮಗೆ ಆಯಿತು, ಸೊ ವಾಟ್, ಅಲ್ಲಿಗೆ ಅದನ್ನು ಕಟ್ ಮಾಡಿ, ಅದು ಬುಡ ಸಮೇತ ಕಿತ್ತೋಗಬೇಕು. ಯಾಕೆಂದರೆ ಇಷ್ಟು ವರ್ಷದ ನಿಮ್ಮ ಏನೋ ಕನಸಿರತ್ತೆ, ಇಷ್ಟು ವರ್ಷದ ನಿಮ್ಮ ಒಂದು ಎಫರ್ಟ್ಸ್ ಇರತ್ತೆ, ಅದು ಒಂದೇ ಕ್ಷಣಕ್ಕೆ ಹಾಗೆ ಕಮರಿ ಹೋಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು, ರಾದರ್ ದಾನ್ ಎವ್ರಿಥಿಂಗ್, ನಿಮ್ಮ ಎಲ್ಲ ಮಾರ್ಕ್ಸ್ ಇರಲಿ ಅಥವಾ ನೆಕ್ಸ್ಟ್ ಏನು ಮಾಡಬೇಕು ಹೇಳುತ್ತದೆ ಎಲ್ಲದೂ ಇರಲಿ, ಆದರೆ ಆ ಟೈಮಿಗೆ ನೀವು ಈ 1-2-3 ದಿನ ಅಥವಾ ಒಂದು ವಾರ ನೀವು ಹೇಗೆ ನಿಮ್ಮ ಮನಸ್ಸನ್ನು ಕಾಪಾಡ್ಕೊಂಡು ಹೋಗ್ತೀರಿ, ನಿಮ್ಮ ಧೈರ್ಯ ಗೆಡದೆ ಹೇಗೆ, ಯಾಕೆಂದರೆ ಇರುತ್ತೆ ಸಮಾಜಕ್ಕೆ ಏನು ಹೇಳಬೇಕು ಹೇಳುವಂಥದ್ದು ಇರುತ್ತೆ, ಕೆಲವೊಂದು ಕ್ವಶನ್ಸ್ ಇರುತ್ತೆ, ಮನೆಯಲ್ಲಿ ಬೇರೆದಕ್ಕೆ ಪ್ರೆಷರೈಸ್ ಮಾಡ್ತಿರ್ತಾರೆ, ನೆಕ್ಸ್ಟ್ ಜಾಬ್ ಹುಡುಕ್ಬೇಕಾ ಅಂತ ಇರುತ್ತೆ, ಇದೆಲ್ಲ ಸರ್ವೇ ಸಾಮಾನ್ಯ. ಸೊ ಅದನ್ನು ಹೇಗೆ ನೀವು ಕಾಪಾಡ್ಕೊಂಡು ಹೋಗ್ತೀರಿ ಅದು ಬಹಳ ಮುಖ್ಯ. ಸೊ ದಿಸ್ ಈಸ್ ಮೈ ಫಸ್ಟ್ ಅಡ್ವೈಸ್. ರದರ್ ದ್ಯಾನ್ ಎವ್ರಿಥಿಂಗ್, ಟೇಕ್ ಹೆಲ್ಪ್. ನಿಮ್ಮ ಹತ್ರದವ್ರ ಜೊತೆ, ಫ್ಯಾಮಿಲಿ ಜೊತೆ, ನಿಮ್ಮ ಕ್ಲೋಸ್ ಯಾರಿದ್ದಾರೆ ಅವ್ರ ಜೊತೆ ಮಾತಾಡಿ. ನನಗೆ ಹೀಗೆ ಈ ಸಲ ಮಾರ್ಕ್ಸ್ ಬರಲಿಲ್ಲ, ಒಳ್ಳೆ ಮಾರ್ಕ್ಸ್ ಬರಲಿಲ್ಲ, ಸೊ ನಂಗೆ ಸ್ವಲ್ಪ ನನಗೆ ಸಮಾಧಾನ ಮಾಡಿ ಅಂತ ಅಷ್ಟೇ. ಬೇರೆ ಹೆಲ್ಪ್ ಯಾವುದೂ ಅಲ್ಲ, ನನಗೊಂದು ಸಮಾಧಾನದ ಮಾತು ಕೇಳಬೇಕು ಅಂತ ಹೇಳುವಂಥದ್ದು ಅಷ್ಟೇ ಒಂದು ತೊಗೊಳ್ಳಿ. ನೆಕ್ಸ್ಟ್, ಇನ್ನೂ ತುಂಬ ಜನ ಏನು ಮಾಡ್ತಾರೆ, ಕೈ ಬಿಟ್ಬಿಡ್ತಾರೆ, ಇಲ್ಲ ನಾನು ನೆಕ್ಸ್ಟ್ ಬರೆಯೋದಿಲ್ಲ ಅಂತ ಹೇಳ್ಕೊಂಡು ಸಾಕು ಇಲ್ಲಿಗೆ ಅಂತ ಹೇಳಿ. ಸೊ ನಿಮಗೆ ಬೇರೆ ಒಳ್ಳೆಯ ಆಪರ್ಚುನಿಟಿ ಇದೆ, ಬೇರೆ ಯು ಹ್ಯಾವ್ ಅ ಬೆಟರ್ ಆಪ್ಷನ್ ಅಂದರೆ ಆಫ್ಕೋರ್ಸ್ ಓಕೆ. ಆದರೆ ಇಲ್ಲಿ ತನಕ ನೀವು ಒಂದು ಅಟೆಂಪ್ಟ್ ಬರೆದಿದ್ದೀರಿ, ನೀವು ಈ ಒಂದು ಎಕ್ಸಾಮಲ್ಲಿ ಮಾರ್ಕ್ ತೊಗೊಳ್ಳಿಲ್ಲ ಅಂತ ಹೇಳೋ ಕಾರಣಕ್ಕೆ ಡು ನಾಟ್ ಸ್ಕಿಪ್ ದಿಸ್ ಅಟೆಂಪ್ಟ್. ಮುಂದಿನ ಅಟೆಂಪ್ಟ್ ಯಾವಾಗಲೂ ಇದೆ. ವಿ ಡು ನಾಟ್ ನೋ ಯಾವಾಗ ಎಕ್ಸಾಮ್ ಬರ್ಬೋದು ಅಂತ, ಆದರೆ ಮುಂದಿನ ಅಟೆಂಪ್ಟ್ ಬರುತ್ತೆ ಅಂತ ಹೇಳುವಂಥ ನೆಪದಲ್ಲೇ ಆ ಒಂದು ಭರವಸೆ ಇಟ್ಕೊಂಡೆ ನೆಕ್ಸ್ಟ್ ಅಟೆಂಪ್ಟನ್ನು ನೀವು ಹೋಪ್ ಮಾಡ್ಬೋದು, ಅದನ್ನು ಬರಿಬೋದು. ಅಟ್ಲೀಸ್ಟ್ ಒಂದು 2-3 ಅಟೆಂಪ್ಟ್ ಆದರೂ ಬರೆದು ಅಭ್ಯಾಸ ಮಾಡಿ. ಸೊ ದ್ಯಾಟ್ ನಿಮಗೆ ಎಕ್ಸಾಮಿನ ಒಂದು ಇದು ಗೊತ್ತಾಗುತ್ತೆ, ಟ್ರೆಂಡ್ ಗೊತ್ತಾಗುತ್ತೆ, ಪಲ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಇನ್ನು ಇದರಾದ ನಂತರ ನೆಕ್ಸ್ಟ್ ಅಟೆಂಪ್ಟನ್ನು ಯಾರು ಈ ವರ್ಷ ಬರ್ತಿದ್ದೀರಿ ಅವರು ಕೂಡ ನೆಕ್ಸ್ಟ್ ಅಟೆಂಪ್ಟನ್ನು ಸ್ಕಿಪ್ ಮಾಡಿದೆ ಟ್ರೈ ಮಾಡಿ. ಟ್ರೈ ಅಗೇನ್ ಅಂತ ಹೇಳುವಂಥ ಒಂದು ಮಾತೇ ಇದೆ ಅಲ್ವಾ. ಸೊ ಇಲ್ಲಿ ನಾವು ಕಾಣೋದಾದರೆ ಇದೇ ದಿಸ್ ಇಸ್ ದ ಸಕ್ಸಸ್ ಹೇಳುವಂಥದ್ದು ಒಂದು ಸ್ಟ್ರೇಟ್ ಜರ್ನಿ ಅಲ್ಲ, ಯಾರಿಗೂ ಇಲ್ಲ. ನೀವು ಯಾವುದೇ ಒಂದು ವ್ಯಕ್ತಿಯನ್ನು ನೋಡಿ, ಯಾವುದೇ ಒಂದು ಸಕ್ಸಸ್ಫುಲ್ ಪರ್ಸನ್ ನೋಡಿ, ಏರು ತಗ್ಗು ಇರುವಂಥದ್ದೇ ಅವರ ಜೀವನದಲ್ಲಿ. ಹಾಗಿರುವಾಗ ನಮ್ಮದೊಂದು ಎಕ್ಸಾಮ್ ಅಷ್ಟೇ, ನಾವು 3 ತಾಸಲ್ಲಿ ಬರೆದಿರುವಂಥ ಒಂದು ಎಕ್ಸಾಮ್. ಅಫ್ಕೋರ್ಸ್ ಅದು ಇಟ್ಸ್ ಸಬ್ಜೆಕ್ಟ್ ಟು ಚೇಂಜಸ್ ಅಲ್ವಾ. ಸೊ ಅದಕ್ಕೋಸ್ಕರ ಟ್ರೈ ಅಗೇನ್, ಸಕ್ಸಸ್. ಓಕೆ, ಕೆಲವರಿಗೆ ಎಲ್ಲೋ ಲಿಮಿಟೆಡ್ ನಂಬರ್ಗೆ ಡೈರೆಕ್ಟ್ ಒಂದ್ಸಲ ಟ್ರೈ ಮಾಡಿದ್ರೆ ಸಕ್ಸಸ್ ಸಿಗ್ಬೋದು. ದಟ್ಸ್ ಅ ಮ್ಯಾಟರ್ ಆಫ್ ಡೆಸ್ಟಿನಿ. ಓಕೆ, ಸೊ ಡು ನಾಟ್ ವರಿ ಅಬೌಟ್ ಎನಿ ಆಫ್ ದ ರಿಸಲ್ಟ್ಸ್.
ಜಸ್ಟ್ ಟ್ರೈ ಆ್ಯಂಡ್ ಟ್ರೈ ಅಗೇನ್ ಟಿಲ್ ಯು ಸಕ್ಸೀಡ್ ಹೇಳುವಂಥ ಒಂದು ಮಾತೇ ಇದೆ ಅಲ್ವಾ. ಸೊ ನೋಡಿ ಇವಲ್ಲಿ ನಿಮ್ಗೆ ಕಾಣ್ಬೋದು, ಟ್ರೈ ಹೇಳುವಂಥದ್ದು ಏನು, ಟೈಮ್ ಟು ರೀಇನ್ವೆಸ್ಟ್ ಯುವರ್ ಸೆಲ್ಫ್, ರೀಇನ್ವೆಂಟ್ ಯುವರ್ ಸೆಲ್ಫ್. ಮತ್ತೊಮ್ಮೆ ನಿಮ್ಮನ್ನು ಹೊಸದಾಗಿ ಕಂಡುಕೊಳ್ಳಿ. ಟೈಮ್ ಟು ರೀಇನ್ವೆಂಟ್, ಮತ್ತೊಮ್ಮೆ ನಿಮ್ಮನ್ನು ಇನ್ವೆಂಟ್ ಅಂದರೆ ಏನು, ಸಂಶೋಧನೆ. ಹೊಸದಾಗಿ ನಿಮ್ಮನ್ನು ನೀವು ಸಂಶೋಧನೆ ಮಾಡ್ಕೊಳ್ಳಿ. ನಾನು ಎಲ್ಲಿ ತಪ್ಪಿದೆ, ಹೌದು ನಾನು ಕರೆಕ್ಟ್ ಇದ್ದೆ ಅಂತ ಹೇಳುವಂಥ ಒಂದು ಭಾವನೆ ಇರುತ್ತೆ ನಮಗೆ, ಆದರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ನಾನು ಎಲ್ಲಿ ತಪ್ಪಿದ್ದೇನೆ ಅಂತ ಹೇಳುವಂಥದ್ದು ಯು ಕ್ಯಾನ್ ಥಿಂಕ್ ಅಬೌಟ್ ದಿಸ್. ಓಕೆ, ಸೊ ಇದು ಲೈಕ್ ಅದು ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಮತ್ತೊಮ್ಮೆ ಟ್ರೈ ಮಾಡ್ತೇವೆ, ಮತ್ತೊಮ್ಮೆ ಒಳ್ಳೆ ಮಾರ್ಕ್ಸ್ ತೊಗೊಳ್ತೇವೆ. ಸೊ ದ್ಯಾಟ್ಸ್ ಅ ಚಾಲೆಂಜ್. ನೀವು ಜುಡಿಷರಿ ಜಡ್ಜ್ ಆಗುವಂಥ ಚಾಲೆಂಜ್ ಅಲ್ದಿದ್ರು ಒಳ್ಳೆ ಮಾರ್ಕ್ಸ್ ಲಾ ಪೇಪರ್ 1ಅಲ್ಲಿ ನಾನು ಈ ಸಲ ಬರೀಲಿಕ್ಕಾಗಲಿಲ್ವಾ, ಪ್ಯಾನಿಕ್ ಆದ, ಮುಂದಿನ ಸಲ ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಲಾ ಪೇಪರ್ ಎಕ್ಸಾಮ್ ಬರೀತೇನೆ ಅಂತ. ಸೊ ಮೇಕ್ ಶಾರ್ಟ್ ಗೋಲ್ಸ್, ಟೈನಿ ಗೋಲ್ಸ್ ಮಾಡ್ಕೊಳ್ಳಿ. ಜುಡಿಷರಿ ಎಕ್ಸಾಮ್ ಈ ಟೈನಿ ಗೋಲ್ಸ್ ಎಲ್ಲ ಫುಲ್ಫಿಲ್ ಆದ ನಂತರ ಆಟೋಮೆಟಿಕಲಿ ನೀವು ಜುಡಿಷರಿ ಎಕ್ಸಾಮ್ ಕ್ಲಿಯರ್ ಆಗ್ಬೋದು. ಓಕೆ, ಸೊ ಇದು ಯಾಕೆ ನಾನು ಹೇಳ್ತಿದ್ದೇನೆ ಅಂದರೆ, ಈವನ್ ಐ ಹ್ಯಾವ್ ಪಾಸ್ ದ್ಯಾಟ್ ಸ್ಟೇಜ್. ನಾನು ಕೂಡ ಫಸ್ಟ್ ಅಟೆಂಪ್ಟು ಮೇನ್ಸ್ ಎಕ್ಸಾಮ್ಸ್ ನಾನು ಕ್ಲಿಯರ್ ಆಗಿರಲಿಲ್ಲ. ಐ ಹ್ಯಾಡ್ ಪ್ರಿಪೇರ್ಡ್ ಅ ವೆರಿ ಗುಡ್ ನೋಟ್ಸ್ ಆ್ಯಂಡ್ ರಾದರ್ ದ್ಯಾನ್ ಐ ವಾಸ್ ದಿ ಡಾಟರ್ ಆಫ್ 2 ಜಡ್ಜಸ್. ನಾನು 2 ಜಡ್ಜಸ್ ಮಗಳಾಗಿದ್ದೆ ಆವಾಗ. ಸೊ ನಂಗೆ ಹೇಗೂ ಒಳ್ಳೆ ಇದು ಸಿಕ್ತಿತ್ತು, ಕೋಚಿಂಗ್ ಎಲ್ಲ ಸಿಕ್ತಿತ್ತು, ನನ್ನ ತಂದೆ ಹೇಳ್ಕೊಡ್ತಾ ಇರ್ತಿದ್ರು, ಗೈಡೆನ್ಸ್ ಸಿಕ್ತಿತ್ತು. ಬಟ್ ಸ್ಟಿಲ್ ಐ ವಾಸ್ ನಾಟ್ ಏಬಲ್ ಟು ಕ್ಲಿಯರ್. ನನಗೆ ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಮಾಡಲಿಕ್ಕೆ ಆಗಲಿಲ್ಲ. ಓಕೆ, ನಾನು ಆವಾಗ ಇರೋ ಕೆಲಸನ ಬಿಟ್ಟು ಐ ವಾಸ್ ವರ್ಕಿಂಗ್ ಇನ್ ಅ ಲಾ ಫರ್ಮ್ ಇನ್ ಬ್ಯಾಂಗ್ಳೂರ್. ಆ ಕೆಲಸನ ಬಿಟ್ಟು ಐ ಹ್ಯಾಡ್ ಇನ್ವೆಸ್ಟೆಡ್ ಮೈ ಟೈಮ್. ಸೊ ಈ ಒಂದು ಸ್ವಭಾವ, ಆ ಮನಸ್ಸಿನ ಭಾವನೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಅಟೆಂಪ್ಟ್ ಟ್ರೈ ಮಾಡಿ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಅಟೆಂಪ್ಟಲ್ಲಿ ನಾನು ಕ್ಲಿಯರ್ ಆಯಿತು, ಮೇನ್ಸ್ ಎಕ್ಸಾಮ್ಸ್ ಕ್ಲಿಯರ್ ಆಗಿತ್ತು. ಓಕೆ, ವೈವಾದಲ್ಲಿ ಒಂದು ಸೆಲೆಕ್ಟ್ ಆಗಿರಲಿಲ್ಲ, ವೈವಾಗೆ ಸೆಲೆಕ್ಟ್ ಆಗಿದೆ. ಆಮೇಲೆ ಫೈನಲ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ನನ್ನ ಹೆಸರು ಲೈಕ್ ಇಟ್ ವಾಸ್ ನಾಟ್ ದರ್. ಅದಕ್ಕೋಸ್ಕರ ಮತ್ತೆ ಯಾಕೆ ನೀವು ಅಟೆಂಪ್ಟ್ ಮಾಡಿಲ್ಲ ಅಂತ ನನ್ನ ಹತ್ರ ಕೇಳಿದ್ರೆ, ಐ ಹ್ಯಾಡ್ ಚೋಸನ್ ಅ ಡಿಫ್ರೆಂಟ್ ಪ್ರೊಫೆಷನ್ ಬೈ ದೆನ್. ನಾನು ಆಗ ಬೇರೆ ಪ್ರೊಫೆಷನ್ ತೊಗೊಂಡಿದ್ದೆ. ಸೊ ಐ ಚೋಸ್ ಟು ಕೋಚ್, ಟೀಚ್ ಮಾಡುವಂಥದ್ದು ತೊಗೊಂಡೆ ಅಷ್ಟೇ. ಓಕೆ, ಸೊ ನನಗೂ ಆ ಭಾವನೆ ಅರ್ಥ ಆಗೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಫಸ್ಟ್ ಸ್ಪೀಕ್ ಟು ಆಲ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಡಿಸೈಡ್ ರಿಗಾರ್ಡಿಂಗ್ ದ ನೆಕ್ಸ್ಟ್ ಅಟೆಂಪ್ಟ್. ಇನ್ನು ನೆಕ್ಸ್ಟ್ ಅದಾದ ನಂತರ ಸೆಲ್ಫ್ ಸ್ಟಡಿ, ನಾನು ಸ್ವಂತ ಓದ್ಕೊಳ್ತೇನೆ ಹೇಳುವಂಥ ಭಾವನೆ ಇರುತ್ತೆ ಕೆಲವರಿಗೆ. ಯಾವ್ದಾದ್ರು ಕೋಚಿಂಗ್ ಸೆಂಟರ್ ಜಾಯ್ನ್ ಆಗಬೇಕಾ, ಕೋಚಿಂಗ್ ಸೆಂಟರ್ ಇದ್ದರೆ ಆಫ್ಲೈನ್ ಕೋಚಿಂಗ್ ಸೆಂಟರ್ ಇದೆಯಾ, ಆನ್ಲೈನ್ ಕೋಚಿಂಗ್ ಸೆಂಟರ್ ಇದೆಯಾ, ಇದೆಲ್ಲ ಹಲವಾರು ಇದಿರುತ್ತೆ. ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳೋರಿಗೂ ಸಹ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು. ಸೊ ಬುಕ್ಸ್ಗಳ ಬಗ್ಗೆ ಆ್ಯಕ್ಚುಲಿ 2 ಪಾಸಿಬಿಲಿಟಿ ಇದೆ. ಸೆಲ್ಫ್ ಸ್ಟಡಿ ಮಾಡೋರಿಗೂ ಸಕ್ಸಸ್ ಸಿಗುತ್ತೆ, ಕೋರ್ಸ್ ಜಾಯ್ನ್ ಆದವ್ರಿಗೂ ಸಕ್ಸಸ್ ಸಿಗುತ್ತೆ, ಕೋರ್ಸ್ ಜಾಯ್ನ್ ಆಗದಿದ್ರೂ ಸಕ್ಸಸ್ ಸಿಗುತ್ತೆ. ಇಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ದಿ ಮ್ಯಾಟ್ರ್ ಆಫ್ ಟೈಮ್ ಆ್ಯಂಡ್ ಕನ್ವೀನಿಯನ್ಸ್. ನಿಮಗೆ ಎಷ್ಟು ಟೈಮ್ ಇದೆ ಓದ್ಕೊಳ್ಳಿಕ್ಕೆ, ಎಷ್ಟು ಕನ್ವೀನಿಯೆಂಟ್ ಆಗುತ್ತೆ, ಧೈರ್ಯ ಇದೆ, ಮ್ಯಾಟ್ರ್ ಆಫ್ ಕರೇಜ್ ಆಲ್ಸೋ. ನಮಗೆ ನಾವು ಮ್ಯಾನೇಜ್ ಮಾಡ್ಕೊಳ್ತೇವೆ ಹೇಳುವಂಥವ್ರು ಅವರು ಸೆಲ್ಫ್ ಸ್ಟಡಿ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಸ್ವಲ್ಪ ಬೇಕಾಗತ್ತೆ, ಗೈಡೆನ್ಸ್ ಬೇಕಾಗತ್ತೆ, ಆವಾಗ ಡೌಟ್ಸ್ ಬರುತ್ತೆ, ಅದನ್ನು ನಾವೇ ಸಂಪೂರ್ಣವಾಗಿ ಓದ್ಕೊಂಡು ಇದು ಮಾಡಲಿಕ್ಕೆ ಟೈಮ್ ಸಾಕಾಗೋದಿಲ್ಲ ಅಥವಾ ಧೈರ್ಯ ಸಾಕಾಗೋದಿಲ್ಲ ಹೇಳೋಕ್ಕೆ ಕೋಚಿಂಗ್ ತೊಗೊಳ್ತಾರೆ. ಓಕೆ, ಸೊ ಇದನ್ನು ನೆಕ್ಸ್ಟ್ ಕೂಡಲೇ ಇಮಿಡಿಯೇಟ್ಲಿ ನೀವು ಯಾವಾಗ ನೆಕ್ಸ್ಟ್ ಅಟೆಂಪ್ಟ್ ಬರೀತೀರಿ ಅಂತ ಅಂದ್ಕೊಳ್ತೀರಿ, ನೆಕ್ಸ್ಟ್ ಓದುವಂಥದ್ದು ವಾಟ್ ಎವರ್ ಇಟ್ ಈಸ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ಜಾಯ್ನಿಂಗ್ ದ ಕೋರ್ಸ್ ಆರ್ ನಾಟ್, ಆರ್ ಸೆಲ್ಫ್ ಸ್ಟಡಿಂಗ್ ಆರ್ ನಾಟ್, ಬಿ ಅಪ್ಡೇಟೆಡ್ ವಿತ್ ನ್ಯೂ ಆ್ಯಕ್ಟ್ಸ್, ಹೊಸ ಆ್ಯಕ್ಟ್ಗಳು. ಯಾಕಂದರೆ ಈ ಒಂದು ಕಾನೂನುಗಳು ಪಾಸ್ ಆಗ್ತವ್ರಂಥ ಏನು ಭರ ಏನಿದೆ ಅಲ್ಲ, ಸೊ ನಮಗೆ ವಿ ಆರ್ ನಾಟ್ ಏಬಲ್ ಟು ಪಿಕ್ ದ್ಯಾಟ್. ಆ ಪೇಸ್ ಏನಿದೆ ಅಲ್ಲ, ಆ ಸ್ಪೀಡನ್ನು ನಾವು ಅದ್ರ ಜೊತೆ ಮುಂದುವರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ಸ್ಪೀಡಲ್ಲಿ ಹೊಸ ಕಾನೂನುಗಳು ಚೇಂಜ್ ಆಗ್ತಾಯಿವೆ, ಹೊಸ ಕಾನೂನುಗಳು ಬರ್ತಾಯಿವೆ ಈ ಡಿಜಿಟಲ್ ಎರದಲ್ಲಿ. ಸೊ ಅದಕ್ಕೋಸ್ಕರ ಈ ಟೆಕ್ನಾಲಜಿ ಹೇಳ್ತಾರೆ, ಒಂದು ವಾರ ಹೊಸ ಟೆಕ್ನಾಲಜಿ ಇದ್ದರೆ ಇನ್ನೊಂದು ಟೆಕ್ನಾಲಜಿ ಮುಂದಿನ ವಾರ ಚೇಂಜ್ ಆಗುತ್ತೆ. ನೀವು ಹೊಸ ಮೊಬೈಲ್ ಫೋನ್ ತೊಗೊಳ್ಳಿ, 1 ತಿಂಗಳಲ್ಲಿ ಅದರದ್ದು ಸಾಫ್ಟ್ವೇರ್ ಅಪ್ಡೇಟ್ಸ್ ಬಂದಿರುತ್ತೆ. ಹಾಗೆ ಕಾನೂನು ಸಹ ಹಾಗೆ ಆಗ್ತಾ ಇರುವಂಥದ್ದು. ಸೊ ಬಿ ಅಪ್ಡೇಟೆಡ್ ವಿತ್, ನೀವು ಡಿಸಿಷನ್ ಯಾವಾಗ ಬೇಕಾದ್ರೂ ತೊಗೊಳ್ಳಿ, ಎಕ್ಸಾಮ್ ಬರೀತೀರಾ ಇಲ್ವಾ ಅಂತ. ಆದರೆ ಕಾನೂನುಗಳನ್ನು ಮಾತ್ರ ಬಿಡಬೇಡಿ, ಯಾಕೆಂದರೆ ದ್ಯಾಟ್ ಇಸ್ ದ ಬ್ಯಾಕ್ ಬೋನ್ ಆಫ್ ಅವರ್ ಲಾಯರ್ಸ್ ಇರಲಿ, ಅಡ್ವೊಕೇಟ್ಸ್ ಇರಲಿ, ಅಥವಾ ಯಾವುದೇ ಲಾ ಅಂತ ಹೇಳುವಂಥ ಪ್ರೊಫೆಷನ್ ತೊಗೊಂಡವರಿಗೆ ಆ ಕಾನೂನನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ, ಅದು ನಿಮ್ಗೆ ಖಂಡಿತವಾಗ್ಲೂ ಕೈ ಬಿಡೋದಿಲ್ಲ. ಸೊ ಬಿ ಅಪ್ಡೇಟೆಡ್ ವಿತ್ ದ್ಯಾಟ್. ಓಕೆ, ಸೊ ಈ ಸೆಲ್ಫ್ ಸ್ಟಡಿ ಇದೊಂದಾಯಿತು. ಸೊ ಈಗ ಸಪೋಸ್ ಇಫ್ ಯು ವಾಂಟ್ ಟು ಜಾಯಿನ್ ದಿ ಕೋರ್ಸ್, ಸೊ ಲಾಸ್ಟಿಗೆ ಹೌ ಐ ಕ್ಯಾನ್ ಹೆಲ್ಪ್ ಅಂತ ಹೇಳುವಂಥದ್ದು. ಯಾಕೆಂದರೆ ಇದ್ರ ಬಗ್ಗೆಯೂ ನನಗೆ ಹಲವಾರು ಇದು ಎನ್ಕ್ವೈರಿಗಳು ಬರ್ತಾಯಿದ್ವು. ಮಾಕ್ ಇಂಟರ್ವ್ಯೂಗಳ ಬಗ್ಗೆ ಅಥವಾ ಇಂಟರ್ವ್ಯೂ ಬಗ್ಗೆ ಟೀಚಿಂಗ್ ಕೊಡ್ತೀರಾ, ವೈವಾಗೆ ಕೋರ್ಸ್ ಇದೆಯಾ ಹೇಳುವಂಥದ್ದೊಂದು, ಅದ್ರ ಬಗ್ಗೆನೂ ಎನ್ಕ್ವೈರಿ ಇತ್ತು. ಹಾಗೆ ಕೋರ್ಸ್ಗಳ ಬಗ್ಗೆ ಕೂಡ ಎನ್ಕ್ವೈರಿ ಇತ್ತು. ಇನ್ನು ನಾರ್ಮಲ್ ಎನಿ ಟೈಮ್ ಯು ಕ್ಯಾನ್ ಕಾಲ್ ಮೀ ಆ್ಯಂಡ್ ಯು ಕ್ಯಾನ್ ಸೇ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್ ಅಬೌಟ್ ಅವರ್ ಎಕ್ಸಾಮ್ ವಿತೌಟ್ ಜಾಯ್ನಿಂಗ್ ಎನಿ ಕೋರ್ಸ್. ನೀವು ಕೋರ್ಸ್ ಜಾಯ್ನ್ ಆಗಲಿ ಆಗದೇ ಇರಲಿ, ದ್ಯಾಟ್ ಡಸಂಟ್ ಮ್ಯಾಟರ್. ಎನಿ ಜುಡಿಷರಿ ಆಸ್ಪಿರೆಂಟ್ ಕ್ಯಾನ್ call me over this number and speak to me.
1877. ಓಕೆ, ಸೊ ಇನ್ನು ಮಾಕ್ ಇಂಟರ್ವ್ಯೂಗೆ ಬಂದಾಗ ಸೊ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದಿಷ್ಟು ವಾಟ್ಸ್ ನೆಕ್ಸ್ಟ್ ಸ್ಟೆಪ್ಸ್ ಯು ಹ್ಯಾವ್ ಟು ಟೇಕ್ ಹೇಳುವಂಥ ಆ ಯೋಚನೆ ಆಗ್ತಾ ಇದ್ದವರಿಗೆ ಒಂದು ಸಣ್ಣದಾದ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು. ಬಿಕಾಸ್ ಲೈಕ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋ ಕಾರಣಕ್ಕೆ ದಿಸ್ ಇಸ್ ದ ಗೈಡೆನ್ಸ್ ವಿಚ್ ವಿ ಕ್ಯಾನ್ ಪ್ರೊವೈಡ್ ಯು ಫಾರ್. ಆಯಿತಾ? ಸೊ ನೆಕ್ಸ್ಟ್ ಬರುವಂಥದ್ದಾದರೆ ಈ ಮಾಕ್ ಇಂಟರ್ವ್ಯೂಗಳನ್ನು, ಸೊ ಮಾಕ್ ಇಂಟರ್ವ್ಯೂ ಆ್ಯಕ್ಚುಲಿ 3-4 ಜನ ಪ್ಯಾನಲ್ ಸೇರ್ಕೊಂಡು ಮಾಡ್ತಾರೆ. ಬಟ್ ಪ್ರೆಸೆಂಟ್ಲಿ ಐ ಆಮ್ ಕಂಡಕ್ಟಿಂಗ್ ಮಾಕ್ ಇಂಟರ್ವ್ಯೂ ಸೆಷನನ್ನು ನಾನು ಇಂಡಿವಿಜುವಲ್ ಕಂಡಕ್ಟ್ ಮಾಡ್ತಿದ್ದೇನೆ. ಜಸ್ಟ್ ಫಾರ್ ಎ ರೆಫರೆನ್ಸ್, ನಿಮಗೊಂದು ಅಂದಾಜು ಆಗಲಿ ಅಂತ ಹೇಳಿ ಯಾವ ರೀತಿಯಲ್ಲಿ ಮಾಕ್ ಇಂಟರ್ವ್ಯೂ ಅಂತ ಹೇಳಿ. ಸೊ ಇಲ್ಲಿ ಮೀಟ್ ಪ್ರೋ ಅಭಿಜ್ಞಾ ಲಾ ಸೀರೀಸ್ದ ಒಂದು meetpro.club/ಅಭಿಜ್ಞಾ ಲಾ ಅಂತ ಇದೆ. ಸೊ ಅಲ್ಲಿ ಅದರದ್ದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಐ ವಿಲ್ ಗಿವ್ ಯು ದಿಸ್ ವೆಬ್ಸೈಟ್. ಈ ವೆಬ್ಸೈಟ್ನ ಲಿಂಕನ್ನು ಈ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆಲ್ಲ ಅದರಲ್ಲಿ ಹಾಕಿದ್ದೇನೆ. ಅದರಲ್ಲಿ ನೀವು ಬುಕ್ ಮಾಡ್ಬೋದು. ಇಲ್ಲಿ ಬೇರೆ ಬೇರೆ ಸ್ಲಾಟ್ ಇದೆ, ನೀವು ಆ ಸ್ಲಾಟನ್ನು ಬುಕ್ ಮಾಡ್ಬೋದು. ಸೊ ಹೇಗೆ ಆಗುತ್ತೆ ಅಂದರೆ ಐ ವಿಲ್ ಬಿ ಕಂಡಕ್ಟಿಂಗ್ ಅ ಮಾಕ್ ಇಂಟರ್ವ್ಯೂ. ನಾನೊಬ್ಬಳೇ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತೇನೆ, ಇಂಟರ್ವ್ಯೂ ಥರನೇ, ಜಸ್ಟ್ ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಇಂಟರ್ವ್ಯೂ ಹೇಗೆ ಆಗ್ಬೋದು ಅಥವಾ ಒಂಥರ ಹೆದರಿಕೆ ಇರತ್ತಲ್ಲ. ಸೊ ಒಂದ್ಸಲ ಇಂಟರ್ವ್ಯೂ ಫೇಸ್ ಮಾಡೋದೊಂಥರ ಧೈರ್ಯ ಬರಲಿಕ್ಕೋಸ್ಕರ. ಸೊ ಇದನ್ನು ಮಾಕ್ ಇಂಟರ್ವ್ಯೂ ವಿಡಿಯೋ ಮೀಟಿಂಗ್, ಇಟ್ಸ್ ಅ ವಿಡಿಯೋ ಮೀಟಿಂಗ್. ನಿಮಗೆ ಅದ್ರದ್ದು ಲಿಂಕ್ ಸಿಗತ್ತೆ ಒಂದ್ಸಲ ಬುಕ್ ಮಾಡಿದರೆ. ಸೊ ಇದರಲ್ಲಿ ಮಾಕ್ ಇಂಟರ್ವ್ಯೂ ಇದೆ, ಇದೆಲ್ಲ ಬೇರೆ ಬೇರೆ ಕರಿಯರ್ ಗೈಡೆನ್ಸ್, ಡೌಟ್ ಸಾಲ್ವಿಂಗ್ ಸೆಷನ್, ಜುಡಿಷರಿ ಪ್ರಿಪ್ರೇಷನ್ ಸ್ಟ್ರಾಟಜಿ ಅದೆಲ್ಲ ಬೇರೆ. ಬಟ್ ಪ್ರೆಸೆಂಟ್ಲಿ ನಮ್ಮ ಮೇನ್ಸ್ ಎಕ್ಸಾಮ್ಸ್ ಕ್ಲಿಯರ್ ಆದವರಿಗೆ ಇಂಟರ್ವ್ಯೂ ಸೆಷನ್ಸ್ ಏನಿದೆ ಅಲ್ಲ ಅವರಿಗೆ ಇಲ್ಲಿ ಈ ಸ್ಲಾಟನ್ನು ಬುಕ್ ಅಂತ ಮಾಡಿದರೆ ಫಾರ್ 500 rupees ಇಲ್ಲಿ ಬೇರೆ ಬೇರೆ ಡೇಟ್ಗಳಿವೆ. ಆ ಡೇಟ್ಗಳನ್ನು ಉದಾಹರಣೆಗೆ ಯೂಶ್ವಲಿ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಒಂದು ಇರೋದಿಲ್ಲ, ಉಳಿದೆಲ್ಲ ದಿನ 3 ಗಂಟೆಯಿಂದ ಮಧ್ಯಾಹ್ನದ ನಂತರ ಯು ಕ್ಯಾನ್ ಬುಕ್ ದ ಸ್ಲಾಟ್ಸ್. ಓಕೆ, 3:30, 4:35ಗೆ ಹಾಗೆಲ್ಲ ಸ್ಲಾಟನ್ನು ನೀವು ಬುಕ್ ಮಾಡ್ಬೋದು. ಸೊ ಯಾವ ಡೇಟ್ ಅಂತ ಡೇಟ್ ಮತ್ತು ಟೈಮನ್ನು ಕನ್ಫರ್ಮ್ ಡೇಟ್ ಆ್ಯಂಡ್ ಟೈಮ್ ಮಾಡಿದರೆ ಆ ಟೈಮಿಗೆ ವಿ ವಿಲ್ ಬಿ ಕಂಡಕ್ಟಿಂಗ್ ದಿ ಇಂಟರ್ವ್ಯೂ ಥ್ರೂ ಅ ವಿಡಿಯೋ ಮೀಟಿಂಗ್ ಮುಖಾಂತರ ನಿಮ್ಮ ವೆಬ್ಸೈಟ್ ಅಥವಾ ಮೊಬೈಲಲ್ಲ ಆ ಸ್ಲಾಟ್ ಓಪನ್ ಆಗುತ್ತೆ, ಆ ಲಿಂಕ್ ಓಪನ್ ಆಗುತ್ತೆ, ಯು ಕ್ಯಾನ್ ಜಾಯಿನ್ ದ್ಯಾಟ್. ಓಕೆ, ದಿಸ್ ಈಸ್ ಒನ್ ಆಪ್ಷನ್ ಫಾರ್ ಮಾಕ್ ಇಂಟರ್ವ್ಯೂ ಸ್ಟೂಡೆಂಟ್ಸ್. ಇನ್ನೊಂದು ಕೋರ್ಸ್ಗಳನ್ನು ಕೇಳ್ತಾಯಿದ್ರು, ಹೊಸದಾಗಿ ಜಾಯಿನ್ ಆಗಬೇಕು ಹೇಳುವಂಥದ್ದು ರಿಸಲ್ಟ್ ಬಂದಿದೆ, ನಮಗೆ ಮುಂದಿನ ವರ್ಷಕ್ಕೆ ಕೋರ್ಸ್ ಜಾಯಿನ್ ಆಗಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರಿ. ಅವರಿಗೆ ಫುಲ್ ಸಮಗ್ರವಾಗಿ ಮೇನ್ಸ್ ಎಕ್ಸಾಮ್ಸ್ಗೂ ಇರುವಂಥ ಒಂದು ಬ್ಯಾಚ್ ಅಂದರೆ ಜೂರಿಸ್ ಅಂತ ಹೇಳುವಂಥ ಬ್ಯಾಚ್, ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಆದರೂ ಸಹ ಆ್ಯಸ್ ಅನ್ ಇಂಟ್ರಡಕ್ಟರಿ ಆಫರ್ ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ವಾರ ಡಿಸ್ಕೌಂಟ್ ನಡೀತಾ ಇರುವಂಥದ್ದು, 4,500 ರೂಪಾಯಿ ಡಿಸ್ಕೌಂಟ್ ಬರುತ್ತೆ ಇದಕ್ಕೆ. ಆದರೆ ಮೇನ್ ಆಗಿ ಏನಂತಂದರೆ ದಿಸ್ ಈಸ್ ದ ಕೋರ್ಸ್ ಕಂಡಕ್ಟೆಡ್ ಫ್ರಮ್ ಮಂಡೇ ಟು ಫ್ರೈಡೇ, ಸೋಮವಾರದಿಂದ ಶುಕ್ರವಾರ ತನಕ 8 ಗಂಟೆಗೆ ಇರುತ್ತೆ. ಸೊ ಇದರಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ವಿ ವಿಲ್ ಬಿ ಕವರಿಂಗ್. ಇದು ಕೋರ್ಸ್ 1 ವರ್ಷದ ಕೋರ್ಸ್ ಆಗಿತ್ತು. ಸೊ ಆಲ್ರೆಡಿ ಸ್ಟಾರ್ಟೆಡ್, ನೀವು ಯಾವಾಗ ತೊಗೊಳ್ತೀರಿ ಅಲ್ಲಿಂದ 1 ವರ್ಷದ ವ್ಯಾಲಿಡಿಟಿ ಇರುತ್ತೆ. ಸೊ ನಿಮಗೆ ಕೆಲವೊಂದು ಡೌಟ್ ಬರ್ಬೋದು, ಆಲ್ರೆಡಿ ಆಗಿರೋ ಕ್ಲಾಸ್ ಬಗ್ಗೆ ಏನು ಅಂತ ಹೇಳಿ. CPC ಫುಲ್ ಲೆಕ್ಚರ್ಸ್ ಆಗಿದೆ, CPCದು ಲೆಕ್ಚರ್ ಆಗಿದೆ. ಹಾಗೆ ಕಾನ್ಸ್ಟಿಟ್ಯೂಷನ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿಂದ ಯಾರು ಜಾಯಿನ್ ಆಗ್ತಾರೆ, ಸೊ ಅದಕ್ಕೋಸ್ಕರ ಅವರೆಲ್ಲರಿಗೂ ಕೂಡ CPCನ ಮತ್ತೆ ನಾವು ರಿವೈಸ್ ಮಾಡ್ತೇನೆ, ಲೇಟರ್ ರಿವೈಸ್ ಮಾಡ್ತೇನೆ, ಕಾನ್ಸ್ಟಿಟ್ಯೂಷನ್ ಆಗಿರುವಂಥ ಪಾರ್ಟನ್ನು ಕೂಡ ರಿವೈಸ್ ಮಾಡ್ತೇನೆ. ಹಾಗೆ ಹೊಸದಾದ ಕ್ರಿಮಿನಲ್ ಲಾ ಬಿಲ್ಸ್ ಏನಿದೆ ಅದ್ರ ಬಗ್ಗೆಯೂ ಸಹ ಇನ್ ಟ್ಯಾಂಡಮ್ ವಿತ್ ಅವರ ನೋಟಿಫಿಕೇಶನ್ ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಹಳೆ IPC ಅಥವಾ ಹಳೆ ಕ್ರಿಮಿನಲ್ ಬಿಲ್ಸ್, ಹಳೆ ಕ್ರಿಮಿನಲ್ ಆ್ಯಕ್ಟ್ಸ್, ಹೊಸ ಕ್ರಿಮಿನಲ್ ಆ್ಯಕ್ಟ್ಸ್ ಇದೆಲ್ಲವೂ ಸೇರಿಕೊಂಡು ಒಟ್ಟಿಗೆ ವಿ ವಿಲ್ ಬಿ ಪ್ರೊವೈಡಿಂಗ್ ವಿತ್ ದ ಗೈಡೆನ್ಸ್. ಆಲ್ರೆಡಿ ಆಗಿರೋಂಥ ಕ್ಲಾಸಸ್ಗಳದ್ದು ರೆಕಾರ್ಡೆಡ್ ಲೆಕ್ಚರ್ಸ್ಗಳು ಕೂಡ ಸಿಗ್ತವೆ. ಇದು ಲೈವ್ ಕ್ಲಾಸ್ ನೀವು ಅಟೆಂಡ್ ಆಗಲಿಕ್ಕೆ ಆಗದಿದ್ದರೆ ರೆಕಾರ್ಡೆಡ್ ಕ್ಲಾಸಸ್ಗಳು ಕೂಡ ಸಿಗ್ತವೆ. ಸೊ ನೀವು ಅದರಲ್ಲಿ ಚೆಕ್ ಮಾಡಿ ನೋಡ್ಬೋದು. ಇದರಲ್ಲಿ ಸೊ ಈ 40,000 ಇದೆ, ಆದರೆ ಇಫ್ ಯು ಅಪ್ಲೈ ದ ಡಿಸ್ಕೌಂಟ್ ಜೂರಿಸ್ ಅಂತ ಹೇಳುವಂಥ ಒಂದು ಡಿಸ್ಕೌಂಟ್ ಕೂಪನ್ ಕೋಡ್ ಇದೆ. ಸೊ ಇದನ್ನು ಅಪ್ಲೈ ಮಾಡಿದರೆ ನೀವು 4 ದಿನ ತನಕ ಅದರದ್ದು ವ್ಯಾಲಿಡಿಟಿ ಇದೆ, ಅಪ್ ಟು 14th January ಸಂಡೇ ತನಕ. ಸೊ ಟೋಟಲ್ ಅಮೌಂಟ್ 35,406 ಆಗುತ್ತೆ. ಇಲ್ಲ ನೀವು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತೀರಿ ಅಂದರೂ 10 ಇನ್ಸ್ಟಾಲ್ಮೆಂಟ್ಸಲ್ಲಿ ಯು ಕ್ಯಾನ್ ಪೇ ದಿಸ್. ಓಕೆ, ಸೊ ದಿಸ್ ಈಸ್ ದಿ ಇನ್ಫಾರ್ಮೇಷನ್ ಅಬೌಟ್ ಅವರ್ ಡಿಫ್ರೆಂಟ್ ಕೋರ್ಸ್. ಹಾಗೆ ಜೂರಿಸ್ನವರಿಗೆ ನಾನು ಇತ್ತೀಚೆಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೆ, ಅದರದ್ದು ಆಕ್ಸೆಸ್ ಕೂಡ ಸಿಗುತ್ತೆ.
7 ಗಂಟೆಯಿಂದ 8 ಗಂಟೆ ತನಕ ಇರುತ್ತೆ. ಅದರದ್ದು ಆಕ್ಸೆಸ್ ಕೂಡ ಅವರಿಗೆ ಆ ಕೋರ್ಸ್ ಜ್ಯೂರಿಸ್ ತೊಗೊಂಡವರಿಗೆ ಸಿಗುತ್ತೆ. ಹಾಗೆ ಜಡ್ಜ್ಮೆಂಟ್ ರೈಟಿಂಗ್ ಟ್ರಾನ್ಸ್ಲೇಷನ್ ಕೂಡ ಆಲ್ರೆಡಿ ಐ ಹ್ಯಾವ್ ಸ್ಟಾರ್ಟೆಡ್. ಒಂದು 4-5 ಕ್ಲಾಸ್ ಆಗಿದೆ ಪ್ರತಿಯೊಂದಿದ್ರಲ್ಲೂ. ಸೊ ಅದನ್ನು ನೀವು ಲೇಟರ್ ಐ ವಿಲ್ ಬಿ ರಿವೈಸಿಂಗ್. ಹಾಗೆ ಅದ್ರ ಜೊತೆಗೆ ನಿಮಗೆ ರೆಕಾರ್ಡ್ ಲೆಕ್ಚರ್ಸ್ಗಳು ಕೂಡ ಸಿಗ್ತವೆ. ಸೊ ಇದು ಇವತ್ತಿನ ಈ ಒಂದು ಕ್ಲಾಸಿನ ಮಾಹಿತಿ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ಒಂದು ಸ್ಟೆಪ್ಸ್ಗಳು I have told you regarding ದಿ ಎಕ್ಸಾಮಿನೇಷನ್ ರಿಸಲ್ಟ್ ಬಂದ ನಂತರ ಹಲವಾರು ಭಾವನೆಗಳು, ಹಲವಾರು ಗೊಂದಲಗಳು, ಬೇರೆ ಬೇರೆ ಮಾತುಗಳು ಎಲ್ಲವೂ ಕೂಡ ನಿಮಗೆ ಕೇಳಲಿಕ್ಕೆ ಸಿಗತ್ತೆ, ನಿಮಗೆ ಅನುಭವಕ್ಕೆ ಬರುತ್ತೆ. ಆದರೆ ಅದು ಯಾವುದನ್ನು ಯೋಚನೆ ಮಾಡದೆ ನಿಮಗೇನು ಬೇಕು, ನಿಮ್ಮ ಕರಿಯರಿಗೆ ಏನಾಗಬೇಕು, ನಿಮಗೆ ಆಸಕ್ತಿ ಯಾವುದರಲ್ಲಿದೆ, ನಿಮ್ಮ ಗೋಲ್ ಏನಿದೆ, ಅದನ್ನು ನೋಡಿಕೊಂಡು ನೀವು ಮುಂದಿನ ಹೆಜ್ಜೆನ ಇಡಬೇಕಾಗತ್ತೆ. ಓಕೆ, ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಯಾರು ಜುಡಿಷರಿ ಆಸ್ಪಿರೆಂಟ್ಸ್ ಇದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ.